ಇನ್ನು ಹೊಸ ವರ್ಷಕ್ಕೆ ಮೈಸೂರಲ್ಲಿ ಜನವೋ ಜನ. ಈ ವರ್ಷ ಹೆಚ್ಚು ಪ್ರವಾಸಿಗರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಮತ್ತೆ ಹೊರ ದೇಶದಿಂದ ಕೂಡ ಪ್ರವಾಸಿಗರು ಬಂದಿದ್ದಾರೆ. ಎಲ್ಲ ಹೋಟೆಲ್ ರೂಮ್ಗಳು ಈಗಾಗಲೇ ಫುಲ್ ಬುಕ್ಕಿಂಗ್ ಆಗೋಗಿದೆ. ಮೈಸೂರಿನ 10,500 ರೂಮ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜನವರಿ 2ರವರೆಗೂ 450 ಹೋಟೆಲ್ಗಳು ಬುಕ್ಕಿಂಗ್ ಆಗಿದೆ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲೂ ಕೂಡ ವಾಸ್ತವ್ಯಕ್ಕೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ. ಈ ಕುರಿತು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣ್ ಗೌಡ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡಿ. ವರ್ಷದ ಸಂಭ್ರಮಾಚರಣೆಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಮೈಸೂರಿನಲ್ಲಿ ಸಾಕಷ್ಟು ಟಫ್ ರೂಲ್ಸ್ಗಳನ್ನು ನಗರ ಪೊಲೀಸ್ ಆಯುಕ್ತರು ಹಾಕಿದರೂ ಕೂಡ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ದೇಶ ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸಿದ್ದು ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನಮ್ಮ ಜೊತೆ ಈ ಕುರಿತು ಮಾತಾಡಲಿಕ್ಕೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಹೇಗಿದೆ ಸರ್ ಹೊಸ ವರ್ಷದ ಸಂಭ್ರಮಾಚರಣೆ? ತುಂಬ ಚೆನ್ನಾಗಿದೆ. ಈ ಮಧ್ಯದಲ್ಲಿ ಮಾಜಿ ಪ್ರಧಾನಿ ತೀರ್ಕೊಂಡಾಗ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಅದು ಗೊಂದಲ ಸರ್ಕಾರ ನಿನ್ನೆ ಕ್ಲಿಯರ್ ಮಾಡಿದ್ದಾರೆ. ಇವತ್ತು ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾಡಳಿತ ಇವತ್ತು ಅನುಮತಿ ನೀಡೋದ್ರ ಮೂಲಕ ಆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ನಮಗೆಲ್ಲೋ ಒಂದು ಕಡೆ ಯಥೇಚ್ಛವಾಗಿ ಪ್ರವಾಸಿಗರು ಬಂದಿದ್ದಾರೆ. ಸಾರ್ವಜನಿಕರು ಕೂಡ ಹೋಟೆಲ್ಗಳು, ಕ್ಲಬ್ಬು, ರೆಸಾರ್ಟಲ್ಲಿ ನ್ಯೂ ಇಯರ್ ಬರಮಾಡ್ಕೊಳ್ಳೋದಕ್ಕೆ, ಹೊಸ ವರ್ಷ ಬರಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಿದ್ಧತೆಗಳು ಸುಮಾರು 1-2 ತಿಂಗಳಿಂದ ಮಾಡ್ಕೊಂಡಿದ್ರು. ಆ ಕರಿ ನೆರಳು ಬೀಳುತ್ತೆ ಅನ್ನೋಂಥ ಕಾಯ್ತಾ ಇದ್ವಿ. ಆದರೆ ನಿನ್ನೆ DCM ಅವರು ಕ್ಲಿಯರ್ ಆಗಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ವ್ಯಾಪಾರಿಗಳಿಗೆ ಮನರಂಜನೆ ಕಾರ್ಯಕ್ರಮ ಸಂಭ್ರಮಾಚರಣೆಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ನಂತರ ಇದು ಪೊಲೀಸ್ ಆಯುಕ್ತರು ಕೂಡ ಕೆಲವು ಕಟ್ಟುಪಾಡುಗಳೊಂದಿಗೆ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡಿ ಮೈಸೂರು ನಗರಾದ್ಯಂತ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಹೋಟೆಲ್ ಉದ್ಯಮ ಹೇಗಿದೆ ಸರ್ ಈ ಬಾರಿ? ಚೆನ್ನಾಗಿದೆ, ಈ ಬಾರಿ ಚೆನ್ನಾಗಿದೆ. ಅದರಲ್ಲೂ 22ನೇ ತಾರೀಕಿಂದ ನಾಳೆ 1ನೇ ತಾರೀಕುವರೆಗೂ ತುಂಬ ಪ್ರವಾಸಿಗರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರು ನಗರಾದ್ಯಂತ ಎಲ್ಲ ರೂಮ್ಗಳು ಭರ್ತಿಯಾಗಿದ್ದಾವೆ. ಎಲ್ಲೋ ಒಂದು ಕಡೆ ಅಲ್ಲೊಂದು ಇಲ್ಕೊಂಡು ಕಡೆ ಖಾಲಿ ಇರ್ತವೆ. ಅಂಥವು ಕೆಲವರಿಗೆ ರೂಮ್ ಸಿಗದಾರೆ ಅಂತ ಕಡೆಗೆ ನಾವು ಶ್ರೀರಂಗಪಟ್ಟಣ ಮತ್ತು ನಂಜನಗೂಡು, KR ನಗರ ಈ ಥರ ಬೇರೆ ಬೇರೆ ಊರುಗಳಿಗೆ ನಾವು ಕಳಿಸಿ ಇಲ್ಲಿ 10ರಿಂದ 20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ರೂಮ್ಗಳಿದ್ದಾವೆ ನೋಡಿಕೊಂಡು ಅವರಿಗೆ ರೂಮ್ಗಳು ಕೊಡಿಸೋಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾಯಿಲ್ಲ, ಚೆನ್ನಾಗಿದೆ. ಎಷ್ಟು ಹೋಟೆಲ್ಗಳು ಬುಕ್ ಆಗಿದೆ ಸರ್? ಸುಮಾರು 400ಕ್ಕಿಂತ ಹೆಚ್ಚಿಗೆ ಹೋಟ್ಲುಗಳು ಬುಕ್ ಆಗಿದೆ. 10,000 ರೂಮ್ಗಳು ಮೈಸೂರು ನಗರಾದ್ಯಂತ ಇದೆ. ಎಲ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಸಾಕಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಹೋಟೆಲ್ ಉದ್ಯಮ ವ್ಯಾಪಾರ ಹೇಗೆ ಇದೆಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಹೋಟೆಲ್ ಉದ್ಯಮ ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿದೆ. 22ನೇ ತಾರೀಕಿಂದ 1ನೇ ತಾರೀಕುವರೆಗೂ ನಾಳೆವರೆಗೂ ಎಲ್ಲ ಕಡೆನೂ ರೂಮ್ಗಳು ಭರ್ತಿಯಾಗಿದೆ. ಎಲ್ಲ ಕಡೆಯಿಂದನೂ ಪ್ರವಾಸಿಗರು ನಮ್ಮ ವಿವಿಧ ಜಿಲ್ಲೆಗಳು ಮತ್ತು ಅಂತಾರಾಜ್ಯಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಿಷ್ಟು ಹೋಟೆಲ್ ಮಾಲೀಕರ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.